ನಮಸ್ಕಾರಗಳು. ನನ್ನ ಹೆಸರು ಅನ್ವಿತಾ ಅಜಿತ್ ಶಿರ್ಗಾವೆ. ನನ್ನ ಶಾಲೆ ಹೆಸರು SSK ಪ್ರೌಢಶಾಲೆ ಅಂಕಲಿ. ಭಾರತೀಯರು ನಾವು ಎನ್ನುವುದೇ ಹೆಮ್ಮೆ, ನಮ್ಮದು ಉದಾತ್ತ ಸಂಸ್ಕೃತಿ ಅನ್ನುವ ಗರಿಮೆ. ಭಾರತೀಯರು ನಾವು ಎನ್ನುವುದೇ ಹೆಮ್ಮೆ, ನಮ್ಮದು ಉದಾತ್ತ ಸಂಸ್ಕೃತಿ ಅನ್ನುವ ಗರಿಮೆ. ವಿಶ್ವದಾದ್ಯಂತ ಪಸರಿಸಲಿ ನಮ್ಮ ಹಿರಿಮೆ, ತಾಯಿ ನಾಡು ನುಡಿಗಳೆಡೆ ಸದಾ ಇರಲಿ ಒಲುಮೆ ಎನ್ನುತ್ತಾ ಇಂದಿನ ವಿಶೇಷವಾದ 75ನೇ ಗಣರಾಜ್ಯೋತ್ಸವದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಮೊದಲಿಗೆ ವೇದಿಕೆ ಮೇಲೆ ಪಾಲ್ಗೊಂಡಿರುವ ಸರ್ವ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೂ ಎಲ್ಲರಿಗೂ ಕೂಡ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ನಮ್ಮ ನಾಡಿನ ವೀರ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನವರ ಪುಣ್ಯ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ನಾಡಿನ ಅದ್ಭುತವಾದ ಇತಿಹಾಸ ಮತ್ತು ಅದರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ಹಾಗೆ ಮುಂದಿನ ಭವ್ಯ ಭಾರತದ ಕಲ್ಪನೆಯನ್ನು ಮಾಡುವಂಥ ಭಾರತಾಂಬೆಯನ್ನು ಕೂಡ ಎಲ್ಲರೂ ಪ್ರಾರ್ಥಿಸೋಣ. ಮೊದಲಿಗೆ ನಮ್ಮ ಭಾರತಾಂಬೆ ಬ್ರಿಟಿಷರ ದಾಸ್ಯದಿಂದ ಮುಕ್ತವಾದ ನಂತರದ ಅಪೂರ್ವ ದಿನಗಳಲ್ಲಿ ಜನವರಿ 26 ಕೂಡ ಒಂದು. ಜನವರಿ 26, 1950ರಂದು ನಮ್ಮ ಭಾರತದ ಪರಮ ಪವಿತ್ರ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದಿತು. ಅಂತಹ ನಮ್ಮ ಭಾರತ ರಾಷ್ಟ್ರಕ್ಕೆ ಸಾವಿರ ಸಾವಿರ ಪ್ರಣಾಮಗಳು. ವೈವಿಧ್ಯಮಯವಾದ ಅದ್ಭುತ ಇತಿಹಾಸ ಮತ್ತು ಶ್ರೀಮಂತವಾದ ಪರಂಪರೆಯನ್ನು ಹೊಂದಿರುವ ಏಕೈಕ ರಾಷ್ಟ್ರ ನಮ್ಮ ಭಾರತ. ಅಂತಹ ನಮ್ಮ ಭಾರತ ರಾಷ್ಟ್ರ ಇನ್ನಷ್ಟು ಸಮೃದ್ಧಿಗೊಳ್ಳಲಿ, ವಿಶ್ವದಾದ್ಯಂತ ಇನ್ನಷ್ಟು ಅಪೂರ್ವ ದೇಶವಾಗಿ ರೂಪುಗೊಳ್ಳಲಿ. ನಮ್ಮ ಭಾರತ ದೇಶ ಶ್ರೀಮಂತವಾಗಿ ಪರಂಪರೆಯನ್ನು ಹೊಂದಿದೆ ಎನ್ನುವುದು ನಮಗೆ ಗೊತ್ತು. ಅಷ್ಟೇ ಅಲ್ಲದೆ ಪ್ರಪಂಚಕ್ಕೆ ಎಷ್ಟೊಂದು ಕೊಡುಗೆಯನ್ನು ನಮ್ಮ ಭಾರತ ದೇಶ ನೀಡಿದೆ. ನಮ್ಮ ಭಾರತ ದೇಶಕ್ಕೆ ಹಲವಾರು ದೇಶದವರು ಬಂದು ಹೋಗಿದ್ದು ನಮಗೆ ತಿಳಿದೇ ಇದೆ. ಇದಕ್ಕೆ ಸಾಕ್ಷಿಯಾಗಿ ಏಪ್ರಿಲ್ 2, 1974ರಲ್ಲಿ ನಮ್ಮ ಭಾರತ ದೇಶದ ಮೊದಲ ಗಗನಯಾನಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರನ್ನ ಸ್ಪೇಸ್ನಿಂದ ಭಾರತ ಹೇಗೆ ಕಾಣಿಸ್ತಾ ಇದೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಸಾರೆ ಜಹಾಂ ಸೆ ಅಚ್ಚಾ ಅಂತ. ಇದರ ಅರ್ಥ ಇಡೀ ಭೂಮಿಯಲ್ಲಿ ಭಾರತ ಎಲ್ಲ ದೇಶಕ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೊರಗಿನಿಂದ ನಿಂತು ನೋಡಿದವರಿಗೇನೆ ಭಾರತ ಅಷ್ಟೊಂದು ಚೆನ್ನಾಗಿ ಅನಿಸ್ತಿರ್ಬೇಕಾದ್ರೆ ಇನ್ನು ನಾವು ಭಾರತದ ನೆಲದಲ್ಲಿತ್ಕೊಂಡು ಅಮೆರಿಕ ಚಂದ, ರಷ್ಯಾ ಚಂದ, ಪ್ಯಾರಿಸ್ ಚಂದ ಅಂತ ಹೇಳ್ತೀವಿ. ಇದೆಷ್ಟು ಮಟ್ಟಿಗೆ ಸರಿ ನೀವೇ ಹೇಳಿ? ಇತಿಹಾಸವನ್ನು ಓದಲಾರದವರು ಇತಿಹಾಸವನ್ನು ಸೃಷ್ಟಿಸಲಾರರು. ಜಗತ್ತಿನ ಕೆಲವು ದೇಶಗಳ ಸಂವಿಧಾನವನ್ನು ಪರಿಶೀಲಿಸಿ ಇಡೀ ಜಗತ್ತೇ ತನ್ನತ್ತ ನಿಬ್ಬರಗಾಗುವಂತೆ ಸಂವಿಧಾನವನ್ನು ರಚಿಸಿ ಇತಿಹಾಸವನ್ನು ಸೃಷ್ಟಿಸಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನೀವು ಪ್ರಪಂಚದಲ್ಲಿ ಯಾವುದೆಲ್ಲ ಸರಿ ಅಂತೀರೋ ಅದೆಲ್ಲ ಕೂಡ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿದೆ. ನೀವೇನಾದರೂ ಅಮೆರಿಕಾದ ಜುಡಿಷರಿ ಫಂಡಮೆಂಟಲ್ ರೈಟ್ ಚೆನ್ನಾಗಿದೆ ಎಂದರೆ ಅದು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿದೆ. ನೀವೇನಾದರೂ ಬ್ರಿಟಿಷರ ಪಾರ್ಲಿಮೆಂಟರಿ ಸಿಸ್ಟಮ್ ಸಿಂಗಲ್ ಸಿಟಿಸನ್ಶಿಪ್ ಚೆನ್ನಾಗಿದೆ ಎಂದರೆ ಅದು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿದೆ. ನೀವೇನಾದರೂ ಕೆನಡಾದ ಫೆಡರಲ್ ಸಿಸ್ಟಮ್ ಚೆನ್ನಾಗಿದೆ ಎಂದರೆ ಅದು ನಮ್ಮ ಭಾರತದ ಸಂವಿಧಾನದಲ್ಲಿದೆ. ಒಂದು ವೇಳೆ ನೀವೇನಾದರೂ ಐರ್ಲೆಂಡಿನ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಚೆನ್ನಾಗಿದೆ ಎಂದರೆ ಅದು ಕೂಡ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿದೆ. ಸ್ನೇಹಿತರೆ, ಜಗತ್ತಿನ ಕೆಲವು ದೇಶಗಳ ಉತ್ತಮ ಆಡಳಿತದ ಉತ್ತಮ ಅಂಶಗಳನ್ನು ಹುಡುಕಿ ಸೋಸಿ ಶ್ರೇಷ್ಠ ಎನಿಸಿದ ಒಂದೊಂದು ಅಂಶಗಳನ್ನು ಸೇರಿಸಿಕೊಂಡು ಸಂವಿಧಾನ ರಚಿಸಿ ಸಂವಿಧಾನ ಶಿಲ್ಪಿ ಎನಿಸಿಕೊಂಡರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಸ್ನೇಹಿತರೆ, ಒಂದು ಕಡೆ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಹೇಳ್ತಾರೆ, ಸಂವಿಧಾನದ ದುರ್ಬಳಕೆ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅದನ್ನು ಸುಡುವ ಮೊದಲಿಗ ನಾನಾಗಿರ್ತೇನೆ ಎಂದು. ಇನ್ನು ಕೊನೆಯದಾಗಿ ಸಂವಿಧಾನವೇ ಗಣರಾಜ್ಯೋತ್ಸವದ ಉಸಿರು. ಇದು ಜಾರಿಗೆ ಬಂದದ್ದು 1950 ಜನವರಿ 26. ನಮ್ಮದು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಲಿಖಿತ ಸಂವಿಧಾನ. ಎಲ್ಲರಿಗೂ ಇದನ್ನ ಹೆಮ್ಮೆಯಿಂದ ಹೇಳೋಣ. ದೇಶದ ಉನ್ನತಿಗಾಗಿ ತ್ಯಾಗ ಬಲಿದಾನಗೈದ ವೀರ ಅಮರರನ್ನು ನಾವಿಂದು ನೆನೆಯೋಣ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಡೆಯೋಣ. ನನ್ನ ದೇಶ ಭಾರತ ಹೇಳಿರಲ್ಲ ಹಿಗ್ಗುತ್ತ, ಭಾರತೀಯರು ನಾವೆಲ್ಲ ಭೇದ ಭಾವ ಇಲ್ಲಿಲ್ಲ. ವಂದನೆ ಸಲ್ಲಿಸುವೆ ಅಮರ ವೀರರಿಗೆ, ಧನ್ಯವಾದ ತಿಳಿಸುವೆ ಅವಕಾಶ ನೀಡಿದವರಿಗೆ ಎಂದು ಹೇಳುತ್ತಾ